ಸನಾತನ ಧರ್ಮದಲ್ಲಿ ಕುಂಭಕ್ಕೆ ವಿಶೇಷ ಮಹತ್ವವಿದೆ. ಕುಂಭಮೇಳದಲ್ಲಿ ದೇಶ ಮತ್ತು ಪ್ರಪಂಚದಾದ್ಯಂತದ ಜನರು ಭಾಗವಹಿಸುತ್ತಾರೆ. ವಿವಿಧ ಪ್ರದೇಶಗಳಿಂದ ನಾಗಾ ಸಾಧುಗಳು ಸಹ ಈ ಜಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಎಂಬ 4 ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ. 2025ರಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯಲಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಹಾಕುಂಭವು 2025ರ ಜನವರಿ 13ರಂದು ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ 26ರವರೆಗೆ ಮಹಾಶಿವರಾತ್ರಿ ಇರುತ್ತದೆ. ಕುಂಭಮೇಳವು 3 ರೀತಿಯಲ್ಲಿ ಇರುತ್ತದೆ: ಅರ್ಧಕುಂಭ, ಪೂರ್ಣಕುಂಭ ಹಾಗೂ ಮಹಾಕುಂಭ. ಅರ್ಧಕುಂಭ, ಪೂರ್ಣಕುಂಭ ಮತ್ತು ಮಹಾಕುಂಭಗಳ ನಡುವಿನ ವ್ಯತ್ಯಾಸವೇನು ಎಂದು ತಿಳಿಯೋಣ. ಸ್ಥಳವನ್ನು ಹೇಗೆ ನಿರ್ಧರಿಸಲಾಗುತ್ತದೆ? ಕುಂಭಮೇಳದ ಸ್ಥಳವನ್ನು ಸೂರ್ಯ, ಚಂದ್ರ ಮತ್ತು ಗುರುವಿನ ಸ್ಥಾನವನ್ನು ನೋಡಿ ನಿರ್ಧರಿಸಲಾಗುತ್ತದೆ. ಸೂರ್ಯ ಮತ್ತು ಚಂದ್ರರು ಮಕರ ರಾಶಿಯಲ್ಲಿ ಮತ್ತು ಗುರು ವೃಷಭ ರಾಶಿಯಲ್ಲಿದ್ದಾಗ ಕುಂಭಮೇಳವನ್ನು ಪ್ರಯಾಗ್ರಾಜ್ನಲ್ಲಿ ನಡೆಸಲಾಗುತ್ತದೆ. ಅದೇ ಸಮಯದಲ್ಲಿ ಸೂರ್ಯನು ಮೇಷ ರಾಶಿಯಲ್ಲಿ ಮತ್ತು ಗುರು ಕುಂಭ ರಾಶಿಯಲ್ಲಿದ್ದಾಗ ಕುಂಭಮೇಳವನ್ನು ಹರಿದ್ವಾರದಲ್ಲಿ ಆಯೋಜಿಸಲಾಗುತ್ತದೆ. ಸಿಂಹ ರಾಶಿಯಲ್ಲಿ ಸೂರ್ಯ ಮತ್ತು ಸಿಂಹ ರಾಶಿಯಲ್ಲಿ ಗುರು ಇರುವಾಗ ಕುಂಭಮೇಳವನ್ನು ಉಜ್ಜಯಿನಿಯಲ್ಲಿ ನಡೆಸಲಾಗುತ್ತದೆ. ಸಿಂಹ ರಾಶಿಯಲ್ಲಿ ಸೂರ್ಯ ಮತ್ತು ಗುರು ಸಿಂಹ ಅಥವಾ ಕಟಕ ರಾಶಿಯಲ್ಲಿದ್ದಾಗ ಕುಂಭಮೇಳವನ್ನು ನಾಸಿಕ್ನಲ್ಲಿ ನಡೆಸಲಾಗುತ್ತದೆ. ಅರ್ಧಕುಂಭ ಮೇಳ. ಅರ್ಧಕುಂಭ ಮೇಳವನ್ನು ಪ್ರತಿ 6 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ. ಅರ್ಧಕುಂಭವು ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತದೆ. ಪೂರ್ಣಕುಂಭ ಮೇಳ. ಪೂರ್ಣಕುಂಭ ಮೇಳವನ್ನು 12 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ. ಈ ಮೇಳವನ್ನು ಪ್ರಯಾಗ್ರಾಜ್ನ ಸಂಗಮ್ ದಡದಲ್ಲಿ ಆಯೋಜಿಸಲಾಗುತ್ತದೆ. 2013ರಲ್ಲಿ ಇಲ್ಲಿ ಕೊನೆಯ ಬಾರಿಗೆ ಪೂರ್ಣಕುಂಭಮೇಳ ನಡೆದಿತ್ತು. ಮಹಾಕುಂಭ ಮೇಳವು 2025ರ ಜನವರಿಯಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ. ಪ್ರಯಾಗ್ರಾಜ್ನಲ್ಲಿ 12 ಪೂರ್ಣಕುಂಭಗಳು ನಡೆದಾಗ ಅದಕ್ಕೆ ಮಹಾಕುಂಭ ಎಂಬ ಹೆಸರನ್ನು ನೀಡಲಾಗುತ್ತದೆ. ಮಹಾಕುಂಭವು 12 ಪೂರ್ಣಕುಂಭಗಳಲ್ಲಿ ಒಮ್ಮೆ ನಡೆಯುತ್ತದೆ. ಮಹಾಕುಂಭ ಮೇಳವು 144 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಪುಷ್ಯ ಪೂರ್ಣಿಮಾ 2025ರ ಜನವರಿ 13ರಂದು ಮಹಾಕುಂಭ ಪ್ರಾರಂಭವಾಗುವುದರೊಂದಿಗೆ ಮೊದಲ ರಾಜ್ಯ ಸ್ನಾನ ನಡೆಯಲಿದೆ. ಎರಡನೇ ರಾಜ್ಯ ಸ್ನಾನವು ಮಕರ ಸಂಕ್ರಾಂತಿಯಂದು ಅಂದರೆ 2025ರ ಜನವರಿ 14ರಂದು ನಡೆಯಲಿದೆ. ಮೂರನೇ ಶಾಹಿ ಸ್ನಾನ ಮೌನಿ ಅಮಾವಾಸ್ಯೆ ದಿನ 2025ರ ಜನವರಿ 29ರಂದು ನಡೆಯಲಿದೆ. ನಾಲ್ಕನೇ ರಾಜ್ಯ ಸ್ನಾನವು ವಸಂತ ಪಂಚಮಿಯಂದು ಅಂದರೆ 2025ರ ಫೆಬ್ರವರಿ 3ರಂದು ನಡೆಯಲಿದೆ. ಐದನೇ ರಾಜ ಸ್ನಾನವು 2025ರ ಫೆಬ್ರವರಿ 12ರಂದು ಮಾದ ಪೂರ್ಣಿಮಾದಂದು ನಡೆಯಲಿದೆ. ಆರನೇ ಶಾಹಿ ಸ್ನಾನವು 2025ರ ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಮತ್ತು ಮಹಾಕುಂಭದ ಕೊನೆಯ ದಿನದಂದು ನಡೆಯಲಿದೆ. ಮಹಾಕುಂಭದಲ್ಲಿ 5.5 ಕೋಟಿ ರುದ್ರಾಕ್ಷಿ, 12 ಜ್ಯೋತಿರ್ಲಿಂಗಗಳ ಆಕರ್ಷಣೆ. ಈ ಬಾರಿಯ ಮಹಾಕುಂಭದಲ್ಲಿ 5.5 ಕೋಟಿ ರುದ್ರಾಕ್ಷಿಯೊಂದಿಗೆ 12 ಜ್ಯೋತಿರ್ಲಿಂಗಗಳನ್ನು ಸಿದ್ಧಪಡಿಸಲಾಗುತ್ತಿದೆ. 11,000 ತ್ರಿಶೂಲಗಳನ್ನು ಸಹ ಬಳಸಲಾಗುತ್ತಿದೆ. ಆರಂಭಿಕ ರಚನೆಯನ್ನು ಸಿದ್ಧಪಡಿಸಲಾಗಿದೆ. ಮೊದಲ ಸ್ನಾನಕ್ಕೆ ಮೊದಲು ಎಲ್ಲಾ 12 ಜ್ಯೋತಿರ್ಲಿಂಗಗಳನ್ನು ಸಿದ್ಧಪಡಿಸಲಾಗುತ್ತದೆ. ಇದು ಮಹಾಕುಂಭಕ್ಕೆ ಬರುವ ಭಕ್ತರ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಲಿದೆ.